ಕನ್ಯಾ ರಾಶಿಯವರಿಗೆ ಆಗಸ್ಟ್ 15ರಿಂದ ಆಗಸ್ಟ್ 31ರ ನಡುವೆ ಬಹಳ ಶುಭಕರವಾದ ಲಾಭಯೋಗವು ನಿರ್ಮಾಣವಾಗಲಿದೆ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಉನ್ನತ ತನ್ನ ಉಚ್ಚ ಸ್ಥಾನದಲ್ಲಿ ಕುಳಿತು ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದು ನೇರವಾಗಿ ಲಾಭದ ಮನೆ, ಆದಾಯದ ಮನೆ ಮತ್ತು ಆಸೆಗಳ ಈಡೇರಿಕೆ ಮನೆಯಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರೇ, ಉಚ್ಚ ಸ್ಥಾನದಲ್ಲಿರುವ ಗುರುವು ಲಾಭದ ಮನೆಯಲ್ಲಿ ಕುಳಿತಾಗ ಸಿಗುವ ಮುನ್ಸೂಚನೆಗಳು ಜೀವನವನ್ನು ಬದಲಾಯಿಸುವಂತಿರುತ್ತದೆ. ಆದ್ದರಿಂದ ಕನ್ಯಾ ರಾಶಿಯವರೇ, ಈ ಮಾಹಿತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಅದೇ ಸಮಯದಲ್ಲಿ ಶನಿ ಗ್ರಹವು ನಿಮ್ಮ 7ನೇ ಮನೆಯಲ್ಲಿ ಕುಳಿತು ಪಾಲುದಾರಿಕೆ, ವಿವಾಹ ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಅಂದರೆ ಬಿಸ್ನೆಸ್ ಟೈಅಪ್ ಸಂಬಂಧಿಸಿದ ವಿಚಾರಗಳ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತಿದ್ದಾನೆ. ಆದ್ದರಿಂದ ಒಂದು ಕಡೆ ಆದಾಯ ಮತ್ತು ಲಾಭದ ದಾರಿಗಳು ತೆರೆದುಕೊಳ್ಳುತ್ತಿವೆ, ಇನ್ನೊಂದೆಡೆ ಸಂಬಂಧಗಳು ಮತ್ತು ಪಾಲುದಾರಿಕೆಯಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರೇ, ಹಣ ಮತ್ತು ಲಾಭದ ಬಗ್ಗೆ, ಸಂಬಂಧಗಳು ಮತ್ತು ಪಾಲುದಾರಿಕೆಯ ಬಗ್ಗೆ ಅಥವಾ ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ, ಈ ಆಗಸ್ಟ್ 15ರಿಂದ 31ರ ನಡುವೆ ಏನೆಲ್ಲ ಆಗಲಿದೆ ಎಂಬುದನ್ನು ನಾನು ಇಲ್ಲಿ ವಿವರವಾಗಿ ಹೇಳಲಿದ್ದೇನೆ. ಆದ್ದರಿಂದ ಇದನ್ನು ಕೊನೆಯವರೆಗೂ ತಪ್ಪದೇ ಗಮನಿಸಿ. ಆಗಸ್ಟ್ ತಿಂಗಳ ಆರಂಭದ 14 ದಿನಗಳಲ್ಲಿ ಗ್ರಹಗಳ ಸ್ಥಿತಿಯು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಾಕಷ್ಟು ದಣಿಯುವಂತೆ ಮಾಡಿತ್ತು. ನೀವು ಸಂಪೂರ್ಣ ಶಕ್ತಿಯೊಂದಿಗೆ ಮುನ್ನಡೆಯಲು ಬಯಸಿದ್ದರೂ ಪರಿಸ್ಥಿತಿಗಳು ನಿಮ್ಮ ಕಾಲುಗಳಿಗೆ ಕಬ್ಬಿಣದ ಸರಪಳಿಯನ್ನು ಕಟ್ಟಿದಂತೆ ಭಾಸವಾಗುತ್ತಿತ್ತು. ಹಣದ ಹರಿವು ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಅನಗತ್ಯ ಖರ್ಚುಗಳು ವಿಪರೀತವಾಗಿ ಹೆಚ್ಚಾದವು ಮತ್ತು ನಿಮ್ಮ ಸ್ವಭಾವದಲ್ಲಿ ವಿಲಕ್ಷಣವಾದ ಕಿರಿಕಿರಿ ಪ್ರಾಬಲ್ಯ ಸಾಧಿಸಿತು. ಆದರೆ ನನ್ನ ಜ್ಯೋತಿಷ್ಯದ ಅನುಭವದ ಆಧಾರದ ಮೇಲೆ ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ, ಆಗಸ್ಟ್ 15ರ ನಂತರ ನಿಮ್ಮ ಜಾತಕದಲ್ಲಿ ಸಂಭವಿಸಲಿರುವ ಗ್ರಹಗಳ ಅದ್ಭುತ ಮತ್ತು ವೇಗದ ಗೋಚಾರವು ನಿಮ್ಮ ಈ ಸ್ಥಗಿತಗೊಂಡ ಶಕ್ತಿಯನ್ನು ಸಂಪೂರ್ಣವಾಗಿ ತೆರೆಯುತ್ತದೆ, ಅಂದರೆ ಮರಳಿ ತರುತ್ತದೆ. ನಾವು ನೇರವಾಗಿ ಗೋಚಾರದ ವಿಜ್ಞಾನ ಮತ್ತು ಗ್ರಹಗಳ ಚಲನೆಯ ಮೇಲೆ ಗಮನ ಕೇಂದ್ರೀಕರಿಸೋಣ. ಆಗಸ್ಟ್ 15ರ ನಂತರ ಸೂರ್ಯನ ಚಲನೆಯಲ್ಲಿ ದೊಡ್ಡ ಬದಲಾವಣೆಯಾಗುತ್ತಿದೆ. ಇದರ ಜೊತೆಗೆ ಆಗಸ್ಟ್ 22ರಂದು ನಿಮ್ಮ ಲಗ್ನಾಧಿಪತಿ ಬುಧನು 12ನೇ ಮನೆಗೆ ಗೋಚಾರ ಮಾಡುವುದು ನಿಮಗೆ ಕೆಲಸದ ಕೆಲವು ವಿಶೇಷ ಅಪಾಯಗಳು ಮತ್ತು ಹೊಸ ಅವಕಾಶಗಳನ್ನು ತರುತ್ತಿದೆ. ಹಾಗೆಯೇ ಆಗಸ್ಟ್ 28ರಂದು ನಿಮ್ಮ 6ನೇ ಮನೆಯಲ್ಲಿ ಸಂಭವಿಸಲಿರುವ ಚಂದ್ರಗ್ರಹಣವು ನಿಮ್ಮ ವೈಯಕ್ತಿಕ ಸಂಬಂಧಗಳು ಮತ್ತು ವೈವಾಹಿಕ ಜೀವನದಲ್ಲಿ ದೊಡ್ಡ ಏರಿಳಿತಗಳನ್ನು ತರಬಹುದು. ಈ ಎಲ್ಲಾ ಘಟನೆಗಳನ್ನು ನಾವು ದಿನಾಂಕಗಳ ಪ್ರಕಾರ ಅರ್ಥ ಮಾಡಿಕೊಳ್ಳುತ್ತೇವೆ. ನೀವು ವೃತ್ತಿ ಜೀವನ ಮತ್ತು ವ್ಯಾಪಾರದಲ್ಲಿ ಯಾವ ದಿನ ದೊಡ್ಡ ಹೆಜ್ಜೆ ಇಡಬೇಕು ಮತ್ತು ಯಾವ ದಿನಗಳಲ್ಲಿ ಸಂಪೂರ್ಣವಾಗಿ ಮೌನವಾಗಿ ಕುಳಿತುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ನಿಮಗೆ ಬಹಳ ಅವಶ್ಯಕ. ಆದ್ದರಿಂದ ನನ್ನ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಏಕಾಗ್ರತೆಯಿಂದ ಆಲಿಸಿ. ಮೊದಲನೆಯದಾಗಿ ನಾವು ಆಗಸ್ಟ್ 15ರ ಖಗೋಳ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಜಾತಕದ ಮೊದಲ ಮನೆ ಅಂದರೆ ಲಗ್ನದಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಸಂಪತ್ತು ಮತ್ತು ಅದೃಷ್ಟದ ಕಾರಕ ಗ್ರಹವು ಸ್ವತಃ ಲಗ್ನದಲ್ಲಿ ನೀಚನಾದಾಗ ಹಣಕಾಸು ಅಂದರೆ ಫೈನಾನ್ಸ್ ಮತ್ತು ಹಣದ ಹರಿವು ಇದ್ದಕ್ಕಿದ್ದಂತೆ ಅಡಚಣೆಗೊಳಗಾಗುತ್ತದೆ. ಆಗಸ್ಟ್ 1ರಿಂದ ಆಗಸ್ಟ್ 14ರ ನಡುವೆ ನೀವು ಆರ್ಥಿಕ ಹೋರಾಟವನ್ನು ಎದುರಿಸಲು ಇದೇ ಮುಖ್ಯ ಕಾರಣವಾಗಿದೆ. ಆದರೆ ಆಗಸ್ಟ್ 15 ಬರುತ್ತಿದ್ದಂತೆ ಸೂರ್ಯನ ಬಹಳ ಮುಖ್ಯವಾದ ಗೋಚಾರ ನಡೆಯಲಿದೆ. ನಿಮ್ಮ ಜಾತಕದಲ್ಲಿ 12ನೇ ಮನೆಯ ಅಧಿಪತಿಯಾದ ಸೂರ್ಯನು ಈಗ 11ನೇ ಮನೆಯಿಂದ ಹೊರಬಂದು ತನ್ನ ಸ್ವಂತ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಜ್ಯೋತಿಷ್ಯದ ಅತ್ಯಂತ ಅಧಿಕೃತ ಮತ್ತು ಆಳವಾದ ಸೂತ್ರವೆಂದರೆ 12ನೇ ಮನೆಯ ಅಧಿಪತಿಯು 12ನೇ ಮನೆಯಲ್ಲಿಯೇ ಸ್ವಗೃಹಿಯಾಗಿ ಕುಳಿತು ಅಲ್ಲಿಂದ ತನ್ನ 7ನೇ ಪೂರ್ಣ ದೃಷ್ಟಿಯನ್ನು ನಿಮ್ಮ 6ನೇ ಮನೆಯ ಮೇಲೆ ಬೀರಿದಾಗ ಅದು ಉದ್ಯೋಗ, ಸ್ಪರ್ಧೆ ಮತ್ತು ಸ್ಥಗಿತಗೊಂಡ ಆಡಳಿತಾತ್ಮಕ ಕೆಲಸಗಳಲ್ಲಿ ಇದ್ದಕ್ಕಿದ್ದಂತೆ ಪ್ರಬಲವಾದ ಜಿಗಿತವನ್ನು ತರುತ್ತದೆ. 6ನೇ ಮನೆಯು ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಶತ್ರುಗಳ ಮನೆಯಾಗಿದೆ. ತಿಂಗಳ ಮೊದಲ 15 ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳ ಅಥವಾ ಕಚೇರಿಯಲ್ಲಿ ನಿಮ್ಮ ಬೆನ್ನು ಹಿಂದೆ ಯಾರು ರಾಜಕೀಯ ಮಾಡುತ್ತಿದ್ದರೋ ಅಥವಾ ನಿಮ್ಮ ಅಧಿಕಾರಿಗಳನ್ನು ನಿಮ್ಮ ವಿರುದ್ಧ ಪ್ರಚೋದಿಸುತ್ತಿದ್ದರೋ ಸೂರ್ಯನ ಈ ತೀಕ್ಷ್ಣವಾದ ಮತ್ತು ಅಧಿಕಾರಯುಕ್ತವಾದ ದೃಷ್ಟಿ ಬಿದ್ದ ತಕ್ಷಣ ಆ ಎಲ್ಲಾ ಶತ್ರುಗಳ ನೈತಿಕ ಸ್ಥೈರ್ಯ ಸಂಪೂರ್ಣವಾಗಿ ಮುರಿದು ಬೀಳುತ್ತದೆ. ಆ ಮುಚ್ಚಿ ಹೋಗಿದ್ದ ಕಡತಗಳು ನೀವು ನಿರೀಕ್ಷಿಸಿದ ಆ ಸ್ಥಗಿತಗೊಂಡ ಮೌಲ್ಯಮಾಪನ ಅಪ್ರೈಸಲ್ ಅಥವಾ ಬಡ್ತಿ ಆಗಸ್ಟ್ 15ರ ನಂತರ ಇದ್ದಕ್ಕಿದ್ದಂತೆ ಪ್ರಕ್ರಿಯೆಗೊಳ್ಳಲು ಪ್ರಾರಂಭಿಸುತ್ತದೆ. ವಿಶೇಷವಾಗಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ, ವಿದೇಶಿ ನೆಲಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡುವ ಅಥವಾ ರಫ್ತು ಆಮದು ಕ್ಷೇತ್ರಗಳಲ್ಲಿರುವ ಜನರಿಗೆ ಆಗಸ್ಟ್ 15ರಿಂದ 30ರವರೆಗಿನ ಈ ಸಮಯವು ಬಹುದೊಡ್ಡ ವೃತ್ತಿಪರ ಸಾಧನೆಯನ್ನು ತರಲಿದೆ. ಹಣ ಮತ್ತು ಹಣಕಾಸಿನ ವಿಷಯದಲ್ಲಿ ಮೊದಲ 2 ವಾರಗಳಲ್ಲಿ ನೀವು ಅನುಭವಿಸಿದ ಬರಗಾಲ, ಎಲ್ಲಿ ನೀವು ಉಳಿತಾಯವನ್ನು ಮುರಿದು ಖರ್ಚುಗಳನ್ನು ನಿಭಾಯಿಸಬೇಕಾಗಿತ್ತು
ಆ ಭರ ಈಗ ಕೊನೆಗೊಳ್ಳಲಿದೆ. ಆಗಸ್ಟ್ 15ರ ನಂತರ ಆ ಸಿಕ್ಕಿ ಹಾಕಿಕೊಂಡಿದ್ದ ಹಣ, ಸ್ಥಗಿತಗೊಂಡ ಸಂಬಳ ಅಥವಾ ವ್ಯಾಪಾರದ ಬಾಕಿ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಹಿಂತಿರುಗುವ ಬಲವಾದ ಯೋಗಗಳಿವೆ. ಆದರೆ ಇಲ್ಲಿ ನಿಮಗೆ ನನ್ನ ಕಡೆಯಿಂದ ಕಟ್ಟುನಿಟ್ಟಾದ ಮತ್ತು ಸ್ಪಷ್ಟವಾದ ಎಚ್ಚರಿಕೆಯೂ ಇದೆ. ಕನ್ಯಾ ರಾಶಿಯವರು ಸ್ವಭಾವತಃ ಅತ್ಯಂತ ಭೌತಿಕರಾಗಿರುತ್ತಾರೆ, ಆದರೆ ನಿಮ್ಮೊಳಗೆ ಆಳವಾದ ಸೇವಾ ಮನೋಭಾವ ಮತ್ತು ಮುಗ್ಧತೆಯೂ ಒಡಗಿರುತ್ತದೆ. ಮುಂಬರುವ 15 ದಿನಗಳಲ್ಲಿ ನೀವು ನಿಮ್ಮ ಈ ಮುಗ್ಧತೆಯನ್ನು ಸಂಪೂರ್ಣವಾಗಿ ಬದಿಗಿಡಬೇಕಾಗುತ್ತದೆ. 11ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿರುವ ಗುರು ಮತ್ತು 10ನೇ ಮನೆಯಲ್ಲಿ ಕುಳಿತಿರುವ ಮಂಗಳನ ಶಕ್ತಿಯು ಸ್ಪಷ್ಟವಾಗಿ ಸೂಚಿಸುತ್ತಿರುವುದೇನೆಂದರೆ, ನಿಮ್ಮ ಆಪ್ತ ಸಂಬಂಧಿಕರು, ಸ್ನೇಹಿತರು ಅಥವಾ ನಿಮ್ಮೊಂದಿಗೆ ದಿನನಿತ್ಯ ಬೆರೆಯುವ ಜನರು ನಿಮ್ಮ ಬಳಿ ಯಾವುದಾದರೂ ಆರ್ಥಿಕ ಸಮಸ್ಯೆಯನ್ನು ತರುತ್ತಾರೆ. ಈ ಜನರು ನಿಮ್ಮ ಭಾವನೆಗಳ ಲಾಭವನ್ನು ಪಡೆದು ನಿಮ್ಮಿಂದ ಹಣವನ್ನು ಸಾಲವಾಗಿ ಕೇಳಲು ಪ್ರಯತ್ನಿಸುತ್ತಾರೆ. ನಿಮಗೆ ನನ್ನ ಸ್ಪಷ್ಟವಾದ ಸಲಹೆ ಏನೆಂದರೆ, ನೀವು ಸಂಪೂರ್ಣವಾಗಿ ಶೂನ್ಯ ನಂಬಿಕೆಯ ನೀತಿಯನ್ನು ಝೀರೋ ಟ್ರಸ್ಟ್ ಪಾಲಿಸಿ ಅಳವಡಿಸಿಕೊಳ್ಳಬೇಕು. ಈ ತಿಂಗಳ ಉಳಿದ ದಿನಗಳಲ್ಲಿ ಯಾರಿಗೂ ಸಾಲ ನೀಡಬೇಡಿ, ಏಕೆಂದರೆ ಈ ಅವಧಿಯಲ್ಲಿ ನೀಡಿದ ಹಣವು ಭವಿಷ್ಯದಲ್ಲಿ ಎಂದಿಗೂ ಹಿಂತಿರುಗುವುದಿಲ್ಲ. ವಿಶೇಷವಾಗಿ ಮನೆ ನಿಭಾಯಿಸುವ ಕನ್ಯಾ ರಾಶಿಯ ಮಹಿಳೆಯರಿಗೆ ಈ ಗೋಚಾರವು ವಿಭಿನ್ನವಾದ ಸವಾಲನ್ನು ತರುತ್ತಿದೆ. ನೀವು ನಿಮ್ಮ ಕುಟುಂಬಕ್ಕಾಗಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಸಂಪೂರ್ಣವಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುತ್ತೀರಿ. ಆದರೆ ಪ್ರಸ್ತುತ ನಡೆಯುತ್ತಿರುವ ಗ್ರಹಗಳ ಪ್ರಭಾವದಿಂದಾಗಿ ನೀವು ಎಷ್ಟು ಹೆಚ್ಚು ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿದ್ದೀರೋ ಅಷ್ಟು ಕಡಿಮೆ ಮನ್ನಣೆ ನಿಮಗೆ ಸಿಗುತ್ತದೆ. ಕುಟುಂಬದ ಸದಸ್ಯರೇ ನಿಮ್ಮ ಕೆಲಸಗಳಲ್ಲಿ ನ್ಯೂನತೆಗಳನ್ನು ಹುಡುಕುತ್ತಾರೆ. ಆದ್ದರಿಂದ ಈ 15 ದಿನಗಳಲ್ಲಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳುವ ಓಟದಿಂದ ಹೊರಬನ್ನಿ. ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸುಸ್ತಾದಾಗ ಅತ್ಯಂತ ಸ್ಪಷ್ಟವಾದ ಪದಗಳನ್ನು ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಮಿತಿಗಳನ್ನು ಅಂದರೆ ಬೌಂಡ್ರೀಸ್ಗಳನ್ನು ನಿಗದಿಪಡಿಸಿಕೊಳ್ಳಿ. ಇಲ್ಲದಿದ್ದರೆ ಜನರು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಈಗ ನಾವು ದಿನಾಂಕಗಳ ಪ್ರಕಾರ ಗ್ರಹಗಳ ಪ್ರಭಾವವನ್ನು ವಿಶ್ಲೇಷಿಸೋಣ. ಇದರಿಂದ ನೀವು ನಿಮ್ಮ ವೇಳಾಪಟ್ಟಿಯನ್ನು ಅದಕ್ಕೆ ತಕ್ಕಂತೆ ಯೋಜಿಸಬಹುದು. ಆಗಸ್ಟ್ 14 ಮತ್ತು 15ರ ಸಮಯವು ವ್ಯಾಪಾರದಲ್ಲಿ ಕೆಲವು ಸಣ್ಣ ಪುಟ್ಟ ಸವಾಲುಗಳು ಅಥವಾ ಸಣ್ಣ ಪ್ರಯಾಣಗಳನ್ನು ಎದುರಿಸುವಂತೆ ಮಾಡಬಹುದು. ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ಅಥವಾ ನೆರೆಹೊರೆಯವರೊಂದಿಗೆ ಯಾವುದೇ ಕಾರಣವಿಲ್ಲದೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಉದ್ಭವಿಸಬಹುದು. ಆದರೆ ನಿಮ್ಮ ಪ್ರಸ್ತುತಿಯ ಕೌಶಲ್ಯಗಳು ಮತ್ತು ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ಎಷ್ಟು ತೀಕ್ಷ್ಣವಾಗಿದೆ ಎಂದರೆ ನೀವು ಶಾಂತಿಯುತ ಸಂಭಾಷಣೆಯ ಮೂಲಕ ಈ ವಿಷಯವನ್ನು ತಕ್ಷಣವೇ ಪರಿಹರಿಸುತ್ತೀರಿ. ಆಗಸ್ಟ್ 16 ಮತ್ತು 17ರ ಸಮಯವು ನಿಮ್ಮ ಕೌಟುಂಬಿಕ ವಾತಾವರಣಕ್ಕೆ ಅತ್ಯಂತ ಆಹ್ಲಾದಕರ ಮತ್ತು ಸಕಾರಾತ್ಮಕವಾಗಿರಲಿದೆ. ನಿಮ್ಮ ತಾಯಿಗೆ ಕಳೆದ ಕೆಲವು ತಿಂಗಳುಗಳಿಂದ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿದ್ದರೆ ಈ 2 ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಸ್ಪಷ್ಟವಾದ ಸುಧಾರಣೆಯನ್ನು ನೀವು ಕಾಣುತ್ತೀರಿ. ಇದಲ್ಲದೆ ಆಗಸ್ಟ್ 16ರ ದಿನಾಂಕವು ಪ್ರಣಯ ಮತ್ತು ವೈಯಕ್ತಿಕ ಜೀವನಕ್ಕೂ ಸಾಕಷ್ಟು ಅನುಕೂಲಕರವಾಗಿ ಕಾಣುತ್ತಿದೆ. ಆದರೆ ಇಲ್ಲಿ ನನ್ನ ಸಲಹೆ ಎಂದರೆ ವಿಷಯಗಳು ಸ್ವಾಭಾವಿಕ ವೇಗದಲ್ಲಿ ಮುಂದುವರಿಯದೆ ಮತ್ತು ಯಾವುದೇ ರೀತಿಯ ಅವಸರವನ್ನು ಮಾಡಬೇಡಿ. ಆಗಸ್ಟ್ 18ರ ದಿನವು ಹೊಸ ಜ್ಞಾನ ಮತ್ತು ಗಮನದ ಅಂದರೆ ಫೋಕಸ್ಗಾಗಿ ದಿನವಾಗಿದೆ. ನೀವು ವ್ಯಾಪಾರದಲ್ಲಿರಲಿ ಅಥವಾ ಉದ್ಯೋಗದಲ್ಲಿರಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬೆಳವಣಿಗೆಗಾಗಿ ನೀವು ಯಾವುದಾದರೂ ಹೊಸ ಕೌಶಲ್ಯವನ್ನು ಕಲಿಯಲು ಬಯಸಿದರೆ ಅಥವಾ ಯಾವುದೇ ಹೊಸ ಕೋರ್ಸ್ ಸೇರಲು ಬಯಸಿದರೆ ಈ ದಿನ ಪ್ರಾರಂಭಿಸಿ. ಗ್ರಹಗಳ ಸಂಪೂರ್ಣ ಸಹಕಾರವು ನಿಮಗೆ ನಿಮ್ಮ ಬುದ್ಧಿಗೆ ಲಭ್ಯವಾಗುತ್ತದೆ. ಇದರ ತಕ್ಷಣವೇ ಆಗಸ್ಟ್ 19ರ ಮಧ್ಯಾಹ್ನ 12 ಗಂಟೆಯಿಂದ ಆಗಸ್ಟ್ 20ರ ರಾತ್ರಿಯವರೆಗಿನ ಸಮಯ ನಿಮಗೆ ಅಪಾಯದ ವಲಯವಾಗಿದೆ, ಅಂದರೆ ಡೇಂಜರ್ ಝೋನ್ ಆಗಿದೆ. ಇದನ್ನು ಜ್ಯೋತಿಷ್ಯದ ದೃಷ್ಟಿಯಲ್ಲಿ ರೋಗ, ಸಾಲ ಮತ್ತು ಶತ್ರುಗಳ ಸಕ್ರಿಯತೆಯ ಸಮಯವೆಂದು ಪರಿಗಣಿಸಲಾಗಿದೆ. ಈ 1.5 ಅಥವಾ 2 ದಿನಗಳಲ್ಲಿ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಿಂದ ಕೈತಪ್ಪಬಹುದು. ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಅತಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಫುಡ್ ಪಾಯ್ಸನಿಂಗ್ ಅಥವಾ ಹೊಟ್ಟೆಯ ಗಂಭೀರ ಸೋಂಕು ಉಂಟಾಗುವ ಸಂಪೂರ್ಣ ಅಪಾಯವಿದೆ. ನಿಮ್ಮ ಮೇಲೆ ಯಾವುದಾದರೂ ನ್ಯಾಯಾಲಯದ ಪ್ರಕರಣ ನಡೆಯುತ್ತಿದ್ದರೆ ಮತ್ತು ಅದರ ದಿನಾಂಕವು 19ರ ಮಧ್ಯಾಹ್ನದ ನಂತರ ಅಥವಾ ಆಗಸ್ಟ್ 20ರಂದು ಬಂದರೆ ಬಹಳ ಎಚ್ಚರಿಕೆಯಿಂದಿರಿ. ಯಾವುದೇ ರೀತಿಯ ಅನಗತ್ಯ ವಾದ ವಿವಾದಗಳು, ಅದು ರಸ್ತೆಯಲ್ಲಿ ಅಪರಿಚಿತ ವ್ಯಕ್ತಿಯೊಂದಿಗೆ ಆದರೂ ಸಹ ನಿಮಗೆ ದೊಡ್ಡ ತೊಂದರೆ ತಂದೊಡ್ಡಬಹುದು. ನೀವು ಈ 2 ದಿನಗಳಲ್ಲಿ ಸಂಪೂರ್ಣ ಮೌನದಿಂದ ಕಳೆಯಬೇಕು. ಆಗಸ್ಟ್ 21 ಮತ್ತು 22ರ ಸುಮಾರಿಗೆ ನಿಮ್ಮ ಜೀವನ ಸಂಗಾತಿ ಅಥವಾ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ಎಂದು ನೀವು ಭಾವಿಸುವಿರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಹೆಗಲ ಮೇಲೆ ಕುಟುಂಬ ಅಥವಾ ವೈವಾಹಿಕ ಜೀವನದ ಜವಾಬ್ದಾರಿಗಳ ಆರ್ಥಿಕ ಹೊರೆಯೂ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಈಗ ನಾವು ಈ ಇಡೀ ತಿಂಗಳ ಅತಿದೊಡ್ಡ ತಿರುವು ಆಗಿರುವ ದಿನಾಂಕವನ್ನು ಪರಿಗಣಿಸೋಣ ಮತ್ತು ಅದುವೇ ಆಗಸ್ಟ್ 22. ಈ ದಿನ ನಿಮ್ಮ ಲಗ್ನಾಧಿಪತಿ ಮತ್ತು ದಶಮಾಧಿಪತಿಯಾದ ಬುಧದೇವರು
ತನ್ನ ರಾಶಿಯನ್ನು ಬದಲಾಯಿಸಿ 12ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಗೋಚಾರ ಮಾಡುತ್ತಾರೆ ಮತ್ತು ಅಲ್ಲಿ ಸೆಪ್ಟೆಂಬರ್ 6ರವರೆಗೆ ಇರುತ್ತಾರೆ. ಲಗ್ನಾಧಿಪತಿಯು 12ನೇ ಮನೆಗೆ ಹೋದಾಗಲೆಲ್ಲ ವ್ಯಕ್ತಿಯ ಆಲೋಚನಾ ಪ್ರಕ್ರಿಯೆ ಮತ್ತು ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. 12ನೇ ಮನೆಯು ಪ್ರತ್ಯೇಕತೆ, ಐಸೋಲೇಷನ್, ಒಂಟಿತನ, ವಿದೇಶಿ ನೆಲ ಮತ್ತು ಆಧ್ಯಾತ್ಮಿಕ ಸಮರ್ಪಣೆಯ ಮನೆಯಾಗಿದೆ. ಆಗಸ್ಟ್ 22ರ ನಂತರ ನೀವು ಗುಂಪಿನಲ್ಲಿದ್ದರೂ ಒಂಟಿಯಾಗಿದ್ದೀರಿ ಎಂಬ ಭಾವನೆ ನಿಮಗೆ ಇದ್ದಕ್ಕಿದ್ದಂತೆ ಮೂಡುತ್ತದೆ. ಸ್ನೇಹಿತರು ಮತ್ತು ಕುಟುಂಬದವರ ನಡುವೆ ಕುಳಿತಿದ್ದರೂ ಸಹ ಎಲ್ಲಾದರೂ ದೂರ ಏಕಾಂತಕ್ಕೆ ಹೋಗಬೇಕೆನಿಸುತ್ತದೆ. ಇದು ಯಾವುದೇ ಖಿನ್ನತೆ, ಡಿಪ್ರೆಷನ್ ಅಲ್ಲ. ಇದು ನಿಮ್ಮನ್ನು ಆಳವಾಗಿ ಆಧ್ಯಾತ್ಮಿಕ ಕಡೆಗೆ ಸೆಳೆಯುತ್ತಿರುವ ಲಗ್ನಾಧಿಪತಿ ಬುಧನ ಗೋಚಾರವಾಗಿದೆ ಎಂಬುದನ್ನು ನಾನು ಸ್ಪಷ್ಟಪಡಿಸುತ್ತಿದ್ದೇನೆ. ಈ ಶಕ್ತಿಯನ್ನು ವಿರೋಧಿಸಬೇಡಿ ಎಂಬುದು ನನ್ನ ದೃಢವಾದ ಸಲಹೆಯಾಗಿದೆ. ಆಗಸ್ಟ್ 22ರ ನಂತರ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಪೂಜೆ, ಪಾಠ, ಧ್ಯಾನ ಅಥವಾ ಯಾವುದೇ ರೀತಿಯ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಸೇರಿಸಿಕೊಳ್ಳಿ. ಈ ಸಮಯದಲ್ಲಿ ದೈವಿಕ ಶಕ್ತಿಗೆ ಶರಣಾಗದವರನ್ನು ಅನಗತ್ಯ ಮಾನಸಿಕ ಒತ್ತಡ ಮತ್ತು ಆತಂಕ ಕಾಣುತ್ತದೆ. ಬುಧನು ಕಾಗದ ಪತ್ರಗಳು, ಒಪ್ಪಂದಗಳು ಮತ್ತು ತಾರ್ಕಿಕ ಬುದ್ಧಿಯ ಮುಖ್ಯ ಕಾರಕನಾಗಿರುವುದರಿಂದ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 6ರ ನಡುವೆ ನನ್ನ ಕಡೆಯಿಂದ ಅತ್ಯಂತ ಕಟ್ಟುನಿಟ್ಟಾದ ಸೂಚನೆ ಇದೆ. ಮರೆತೂ ಕೂಡ ಯಾವುದೇ ಅತಿ ಮುಖ್ಯವಾದ ಅಥವಾ ಅಪಾಯಕಾರಿ ರಿಸ್ಕ್ ದಾಖಲೆಯನ್ನು ಸಹಿ ಮಾಡಬೇಡಿ. ಇದು ಆಸ್ತಿಯ ಕಾಗದವಾಗಿರಬಹುದು, ಷರತ್ತುಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿರದ ಹೊಸ ಉದ್ಯೋಗದ ಆಫರ್ ಲೆಟರ್ ಆಗಿರಬಹುದು ಅಥವಾ ಯಾವುದೇ ಹೊಸ ವ್ಯಾಪಾರ ಒಪ್ಪಂದವಾಗಿರಬಹುದು. ಕಾಗದ ಪತ್ರಗಳಿಗೆ ಸಹಿ ಹಾಕುವುದು ಅನಿವಾರ್ಯವಾದರೆ ಖಂಡಿತವಾಗಿಯೂ ಕಾನೂನು ತಜ್ಞರಿಂದ ಅದನ್ನು 2ರಿಂದ 3 ಬಾರಿ ಪರಿಶೀಲಿಸಿ. ಲಗ್ನಾಧಿಪತಿಯು 12ನೇ ಮನೆಯಲ್ಲಿದ್ದಾಗ ಸಹಿ ಮಾಡಿದ ಪೇಪರ್ಗಳಲ್ಲಿ ಅನೇಕ ಬಾರಿ ಕೆಲವು ಗುಪ್ತ ಷರತ್ತುಗಳು ಹಿಡನ್ ಕ್ಲಾಸ್ ಆಗಿರುತ್ತದೆ. ಇದು ಭವಿಷ್ಯದಲ್ಲಿ ಭಾರೀ ಕಾನೂನು ನಷ್ಟ ಮತ್ತು ಒತ್ತಡಕ್ಕೆ ಕಾರಣವಾಗುತ್ತದೆ. ನಿಮ್ಮ ಯಾವುದೇ ಪ್ರಮುಖ ಮತ್ತು ಅಪಾಯಕಾರಿ ಕೆಲಸಗಳಿದ್ದರೆ ಅವೆಲ್ಲವನ್ನೂ ಯಾವುದೇ ಪರಿಸ್ಥಿತಿಯಲ್ಲೂ ಆಗಸ್ಟ್ 21ರ ಒಳಗೆ ಮುಗಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸಹ ಬುಧನ ಈ ಗೋಚಾರವು ಅತ್ಯಂತ ಅಪಾಯಕಾರಿ ಭ್ರಮೆಯನ್ನು ಅಂದರೆ ಇಲ್ಯೂಷನ್ ಉಂಟು ಮಾಡುತ್ತದೆ. ಆಗಸ್ಟ್ 12ರಿಂದ 21ರವರೆಗಿನ ನಿಮ್ಮ ಓದು ಬಹಳ ಅದ್ಭುತವಾಗಿ ಸಾಗುತ್ತದೆ ಮತ್ತು ನಿಮ್ಮ ಗಮನವು ಸಂಪೂರ್ಣವಾಗಿ ಉಳಿಯುತ್ತದೆ. ಆದರೆ ಆಗಸ್ಟ್ 22ರ ನಂತರ ವಿದ್ಯಾರ್ಥಿಗಳಲ್ಲಿ ಸುಳ್ಳು ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಬರುತ್ತದೆ. ನೀವು ಎಲ್ಲವನ್ನೂ ಕಂಠಪಾಠ ಮಾಡಿದ್ದೀರಿ ಮತ್ತು ನಿಮ್ಮ ತಯಾರಿ ಪೂರ್ಣಗೊಂಡಿದೆ ಎಂದು ನಿಮಗೆ ಅನಿಸುತ್ತದೆ ಮತ್ತು ಇದೇ ಭ್ರಮೆಯಲ್ಲಿ ನೀವು ಓದನ್ನು ಬಿಟ್ಟು ಸಾಮಾಜಿಕ ಮಾಧ್ಯಮ, ಸ್ನೇಹಿತರು ಅಥವಾ ಮೊಬೈಲ್ನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲು ಪ್ರಾರಂಭಿಸುತ್ತೀರಿ. ಈ ಭ್ರಮೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಈ ಬುಧನು ನಿಮ್ಮ ಗುರಿಯಿಂದ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಆರೋಗ್ಯದ ದೃಷ್ಟಿಯಿಂದಲೂ ತಿಂಗಳ ಈ 2ನೇ ಭಾವವು ಬಹಳ ಸೂಕ್ಷ್ಮವಾಗಿದೆ. ನಿಮ್ಮ ಜಾತಕದಲ್ಲಿ ಅಥವಾ ಲಗ್ನದಲ್ಲಿ ಶುಕ್ರನು ನೀಚನಾಗಿದ್ದಾನೆ. ಇದು ನಿಮ್ಮ ಹೊಟ್ಟೆ, ಆಮ್ಲೀಯತೆ ಮತ್ತು ಕೆಳಬೆನ್ನಿನ ಮೇಲೆ ಸತತವಾಗಿ ನಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ. 8ನೇ ಮನೆಯ ಅಧಿಪತಿಯಾದ ಮಂಗಳನ ದೃಷ್ಟಿ ಲಗ್ನದ ಮೇಲಿನ ಮತ್ತು 6ನೇ ಮನೆಯ ಅಧಿಪತಿಯಾದ ಶನಿಯು 7ನೇ ಮನೆಯಿಂದ ನಿಮ್ಮನ್ನು ನೇರವಾಗಿ ನೋಡುತ್ತಿದ್ದಾನೆ. ಆಗಸ್ಟ್ 15ರಿಂದ 20ರ ನಡುವೆ ನಿಮಗೆ ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು, ಚರ್ಮದ ಸೋಂಕು ಮತ್ತು ಮಹಿಳೆಯರಿಗೆ ಹಾರ್ಮೋನುಗಳು ಅಥವಾ ಗರ್ಭಕೋಶಕ್ಕೆ ಸಂಬಂಧಿಸಿದ ತೊಂದರೆಗಳು ಸ್ವಲ್ಪ ಕಾಣಿಸಿಕೊಳ್ಳಬಹುದು. ಪುರುಷರಲ್ಲಿ ಪ್ರಾಸ್ಟೇಟ್ ಅಥವಾ ನರಗಳ ಸೆಳೆತದ ನೋವು ಕಾಣಿಸಿಕೊಳ್ಳುವ ಸಂಪೂರ್ಣ ಸಾಧ್ಯತೆ ಇದೆ. ನೀವು ತಿಂಗಳ ಕೊನೆಯ 10 ದಿನಗಳವರೆಗೆ ಅಂದರೆ ಆಗಸ್ಟ್ 21ರಿಂದ 31ರವರೆಗೆ ಪ್ರವೇಶಿಸುತ್ತಿದ್ದಂತೆ ಈ ಆರೋಗ್ಯ ಸಂಬಂಧಿ ಗಮನವು ಸ್ವಲ್ಪ ಬದಲಾಗುತ್ತದೆ. ಈ ಸಮಯದಲ್ಲಿ ನಿಮಗೆ ಹಾರ್ಮೋನ್ ಅಸಮತೋಲನ, ಗಂಟಲು ನೋವು, ಸೋಂಕು ಮತ್ತು ವಿಶೇಷವಾಗಿ ಭೀಕರವಾದ ಕೀಲು ನೋವು ತೊಂದರೆ ನೀಡಬಹುದು. 12ನೇ ಮನೆಯಲ್ಲಿ ಕುಳಿತಿರುವ ಕೇತುವು ನಿಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಮತ್ತು ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತಿದ್ದಾನೆ. ಇಲ್ಲಿ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯವಿದೆ. ಈ 15 ದಿನಗಳಲ್ಲಿ ನಿಮ್ಮ ಯಾವುದೇ ಪ್ರಮುಖ ಅಥವಾ ನಿರ್ಣಾಯಕ ಶಸ್ತ್ರಚಿಕಿತ್ಸೆ, ಸರ್ಜರಿ ನಿಗದಿಯಾಗಿದ್ದರೆ, ಉದಾಹರಣೆಗೆ ಮೊಣಕಾಲು, ಭುಜ, ಮೂತ್ರಪಿಂಡ ಅಥವಾ ಪಿತ್ತಕೋಶ, ಮತ್ತು ಇದನ್ನು ಕೆಲವು ವಾರಗಳವರೆಗೆ ಸುರಕ್ಷಿತವಾಗಿ ಮುಂದೂಡಬಹುದಾಗಿದ್ದರೆ ಅಂದರೆ ಪೋಸ್ಟ್ಪೋನ್ ಮಾಡಬಹುದಾಗಿದ್ದರೆ, ದಯವಿಟ್ಟು ಈ ಬಗ್ಗೆ ಖಂಡಿತವಾಗಿಯೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಸಣ್ಣ ಶಸ್ತ್ರಚಿಕಿತ್ಸೆಗಳಲ್ಲಿ ಅಪಾಯ ಕಡಿಮೆ ಇರುತ್ತದೆ, ಆದರೂ ಸಹ ಸಂಪೂರ್ಣ ಎಚ್ಚರಿಕೆ ವಹಿಸಿ. ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಬೇಡ ಮತ್ತು ಅರ್ಹ ವೈದ್ಯರ ಸಲಹೆ ಪಡೆಯಿರಿ. ಈಗ ನಾವು ಈ 15 ದಿನಗಳಲ್ಲಿ ಅತಿ ಹೆಚ್ಚು ಹಾನಿ ನಿಯಂತ್ರಣವನ್ನು ಬಯಸುತ್ತಿರುವ ನಿಮ್ಮ ಜೀವನದ ಅಂಶಕ್ಕೆ ಬರುತ್ತೇವೆ ಮತ್ತು ಅದುವೇ ನಿಮ್ಮ ವೈವಾಹಿಕ ಜೀವನ, ಪ್ರೇಮ ಸಂಬಂಧ ಮತ್ತು ಪರಸ್ಪರ ಸಂಬಂಧಗಳು. ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಶನಿಯು ವಕ್ರನಾಗಿ ಕುಳಿತಿದ್ದಾನೆ. ಲಗ್ನಾಧಿಪತಿ ಬುಧನು ಆಗಸ್ಟ್ 22ರಂದು 12ನೇ ಮನೆಗೆ ಹೋಗುತ್ತಿದ್ದಾನೆ ಮತ್ತು ಅತ್ಯಂತ ಮಹತ್ವದ ಘಟನೆಯೆಂದರೆ ಆಗಸ್ಟ್ 28ರಂದು
ರೋಗ, ಸಾಲ, ಶತ್ರು ಮತ್ತು ನ್ಯಾಯಾಲಯದ ಕಚೇರಿಗಳನ್ನು ಪ್ರತಿನಿಧಿಸುವ ನಿಮ್ಮ 6ನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಸಂಬಂಧಗಳ ದೃಷ್ಟಿಯಿಂದ ಈ ಸಮಯವು ಅತ್ಯಂತ ಉದ್ವಿಗ್ನ ಮತ್ತು ಭಾರವಾಗಿರುತ್ತದೆ. ಪತಿ ಪತ್ನಿ ಅಥವಾ ಪಾಲುದಾರರ ನಡುವೆ ಅಹಂಕಾರದ ಘರ್ಷಣೆಗಳು, ಈಗೋ ಕ್ಲಾಶಸ್ ತಾರಕಕ್ಕೇರುತ್ತದೆ. ಹಣದ ವಿಷಯವಾಗಿರಲಿ, ಕುಟುಂಬದ ಜವಾಬ್ದಾರಿಗಳಾಗಿರಲಿ ಅಥವಾ ಒಬ್ಬರಿಗೊಬ್ಬರು ಸಮಯ ನೀಡದಿರುವುದಾರಲು ವಿಷಯ ತೀರಾ ಸಣ್ಣದಾಗಿರುತ್ತದೆ, ಆದರೆ ಜಗಳಗಳು ಅತ್ಯಂತ ಭಯಾನಕ ರೂಪವನ್ನು ಪಡೆದುಕೊಳ್ಳಬಹುದು. ನೀವೇನಾದರೂ ರಿಲೇಶನ್ಶಿಪ್ನಲ್ಲಿದ್ದು ನಿಮ್ಮ ಪಾಲುದಾರರಿಂದ ಯಾವುದಾದರೂ ಬದ್ಧತೆ, ಕಮಿಟ್ಮೆಂಟ್ ಅಥವಾ ಸ್ಪಷ್ಟತೆಯನ್ನು ಕೇಳುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಯಾವುದೇ ಸ್ಪಷ್ಟ ಉತ್ತರ ಸಿಗುವುದಿಲ್ಲ. ಮದುವೆ ಅಥವಾ ಕಮಿಟ್ಮೆಂಟ್ಗಾಗಿ ನೀವು ಅವರ ಮೇಲೆ ಅತಿಯಾದ ಒತ್ತಡ ಹೇರಿದರೆ ವಿಷಯ ಬ್ರೇಕಪ್ ವರೆಗೆ ಹೋಗಬಹುದು. ಆಗಸ್ಟ್ 28ರ ಚಂದ್ರಗ್ರಹಣದ ಸುಮಾರಿಗೆ ಪರಿಸ್ಥಿತಿಗಳು ಎಷ್ಟು ಹದಗೆಡಬಹುದು ಎಂದರೆ ಎರಡೂ ಕುಟುಂಬಗಳ ಹಸ್ತಕ್ಷೇಪ ಹೆಚ್ಚಾಗಬಹುದು ಮತ್ತು ವಿಷಯವು ಕಾನೂನುಬದ್ಧ ಪ್ರತ್ಯೇಕತೆ, ಲೀಗಲ್ ಸೆಪರೇಷನ್ ಅಥವಾ ವಿಚ್ಛೇದನದ ಆಲೋಚನೆಗಳವರೆಗೆ ತಲುಪಬಹುದು. ಇದಕ್ಕೆ ಅತಿದೊಡ್ಡ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರವು ಕೇವಲ ನಿಮ್ಮ ನಡವಳಿಕೆಯಲ್ಲಿ ಅಡಗಿದೆ. ಈ 15 ದಿನಗಳಲ್ಲಿ ನಿಮಗೆ ನನ್ನ ಒಂದೇ ಒಂದು ಸಲಹೆ ಇದೆ ಮತ್ತು ಅದುವೇ ಸಂಪೂರ್ಣ ಮೌನ. ನಿಮ್ಮ ಸಂಬಂಧದಿಂದ ನಿಮ್ಮ ನಿರೀಕ್ಷೆಗಳನ್ನು ಕನಿಷ್ಠ ಮಟ್ಟಕ್ಕೆ ತೆಗೆದುಕೊಳ್ಳಿ. ಗೋ ವಿತ್ ದ ಫ್ಲೋ ನೀತಿಯನ್ನು ಅಳವಡಿಸಿಕೊಳ್ಳಿ. ಎದುರಿನ ವ್ಯಕ್ತಿ ಕೋಪಗೊಂಡರೆ ನೀವು ಆ ಸ್ಥಳದಿಂದ ದೂರ ಸರಿಯಿರಿ. ಯಾವುದೇ ಪರಿಸ್ಥಿತಿಯಲ್ಲೂ ಎದುರುತ್ತರ ಕೊಡಬೇಡಿ. ಮಾತುಕತೆ ಸಂಪೂರ್ಣವಾಗಿ ನಿಂತು ಹೋಗಿದ್ದರೆ ಆಗಸ್ಟ್ 20ರ ಸುಮಾರಿಗೆ ಸಂವಹನ ಪುನರಾರಂಭಗೊಳ್ಳುವ ಸಣ್ಣ ಸಾಧ್ಯತೆ ಇದೆ. ಆದರೆ ಮೊದಲ ಹೆಜ್ಜೆಯನ್ನು ನೀವೇ ಇಡಬೇಕಾಗುತ್ತೆ. ನಿಮ್ಮ ಈಗೋವನ್ನು ಬದಿಗಿಡಿ. ಇಲ್ಲದಿದ್ದರೆ ಈ ಚಂದ್ರಗ್ರಹಣವು ನಿಮ್ಮ ಸಂಬಂಧಕ್ಕೆ ಶಾಶ್ವತವಾಗಿ ಗ್ರಹಣ ಹಿಡಿಯುವಂತೆ ಮಾಡುತ್ತದೆ. ತಿಂಗಳ ಕೊನೆಯ ದಿನಗಳ ಬಗ್ಗೆ ಮಾತನಾಡುವುದಾದರೆ ಆಗಸ್ಟ್ 23 ಮತ್ತು ಆಗಸ್ಟ್ 24ರ ಬೆಳಿಗ್ಗೆ 11:30 ಗಂಟೆಯವರೆಗಿನ ಸಮಯವು ತೀವ್ರ ಮಾನಸಿಕ ಒತ್ತಡದಾಗಿ, ಅಂದರೆ ಮೆಂಟಲ್ ಸ್ಟ್ರೆಸ್. ಈ 2 ದಿನಗಳಲ್ಲಿ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ, ಏಕೆಂದರೆ ನಿಮ್ಮ ಒಂದು ಸಣ್ಣ ಮಾತು ದೊಡ್ಡ ಜಗಳಕ್ಕೆ ತಿರುಗಬಹುದು. ಆದರೆ ಆಗಸ್ಟ್ 24ರ ಬೆಳಿಗ್ಗೆ 11:30 ಗಂಟೆಯ ನಂತರ ಪರಿಸ್ಥಿತಿಗಳು ಸಂಪೂರ್ಣವಾಗಿ ತಿರುವು ಪಡೆದುಕೊಳ್ಳುತ್ತವೆ. 24ರ ಮಧ್ಯಾಹ್ನ ಮತ್ತು ಆಗಸ್ಟ್ 25ರ ಇಡೀ ದಿನ ನಿಮಗೆ ಅತ್ಯಂತ ಅದೃಷ್ಟಶಾಲಿಯಾಗಿ ಮತ್ತು ಲಾಭದಾಯಕವಾಗಿ ಸಾಬೀತಾಗಲಿದೆ. ವ್ಯಾಪಾರದಲ್ಲಿ ಸಿಲುಕಿರುವ ಯಾವುದೇ ಪೇಮೆಂಟ್ ಹೊರಬರಬಹುದು. ಕುಟುಂಬದೊಂದಿಗೆ ಸಮಯ ಉತ್ತಮವಾಗಿ ಕಳೆಯುತ್ತದೆ ಮತ್ತು ಯಾವುದೇ ಧಾರ್ಮಿಕ ಯಾತ್ರೆಗೆ ಹೋಗುವ ಬಲವಾದ ಯೋಗಗಳಿವೆ. ಆಗಸ್ಟ್ 26 ಮತ್ತು 27ರ ದಿನಗಳು ನಿಮ್ಮ ಕೆಲಸದ ಸ್ಥಳಕ್ಕೆ ಅತ್ಯುತ್ತಮವಾಗಿದೆ. ಕಚೇರಿಯ ನಿಮ್ಮ ಘನತೆ ಹೆಚ್ಚಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವ ಜನರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು ಮತ್ತು ವ್ಯಾಪಾರದಲ್ಲಿ ಹೊಸ ಆರ್ಡರ್ ಸಿಗುವ ಮೂಲಕ ಸ್ಥಿರತೆಯ ಅನುಭವವಾಗುತ್ತದೆ. ಚಂದ್ರಗ್ರಹಣವು ಇರುವ ಆಗಸ್ಟ್ 28ರ ದಿನ ಮಧ್ಯಾಹ್ನ 1 ಗಂಟೆಯವರೆಗೆ ಶೇರ್ ಮಾರುಕಟ್ಟೆ ಮತ್ತು ಟ್ರೇಡಿಂಗ್ ಮಾಡುವವರಿಗೆ ತುಂಬಾ ಒಳ್ಳೆಯದು. ನೀವು ಹೂಡಿಕೆಯಿಂದ ಲಾಭವನ್ನು ಬುಕ್ ಮಾಡಲು ಬಯಸಿದರೆ ಆಗಸ್ಟ್ 28 ಮತ್ತು 29ರ ಮಧ್ಯಾಹ್ನ 1 ಗಂಟೆಯವರೆಗಿನ ಸಮಯವು ಅತ್ಯುತ್ತಮವಾಗಿದೆ. ಆದಾಗ್ಯೂ ಆಗಸ್ಟ್ 29ರ ಮಧ್ಯಾಹ್ನ 1 ಗಂಟೆಯಿಂದ ಆಗಸ್ಟ್ 31ರ ಸಂಜೆ 6:30 ಗಂಟೆಯವರೆಗೆ ನೀವು ಮತ್ತೆ ಕಷ್ಟಕರ ಹಂತವನ್ನು ದಾಟಬೇಕಾಗುತ್ತೆ. ಇಲ್ಲಿ ಯಾವುದೇ ಬಲವಂತದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಆಗದ ಕೆಲಸವನ್ನು ಆಗಸ್ಟ್ 31ರ ನಂತರ ದಿನಗಳಿಗಾಗಿ ಬಿಟ್ಟುಕೊಳ್ಳಿ. ಕೊನೆಯದಾಗಿ ಈ ಬಾರಿ ಗ್ರಹಗತಿಗಳ ಪ್ರಭಾವವನ್ನು ಶಾಂತಗೊಳಿಸಲು ಕೆಲವು ಅತ್ಯಂತ ನಿಖರವಾದ ಮತ್ತು ಸರಳವಾದ ಪರಿಹಾರಗಳ ಬಗ್ಗೆ ಮಾತನಾಡೋಣ. ನೀಚ ಶುಕ್ರನಿಂದ ಉಂಟಾಗುವ ಹೊಟ್ಟೆ ಮತ್ತು ಚರ್ಮದ ಸಮಸ್ಯೆಗಳಿಗಾಗಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಸರಿಯಾಗಿ 1:30ರಿಂದ 1:45 ಒಳಗೆ ಶುಕ್ರನ ಬೀಜ ಮಂತ್ರವನ್ನು ಜಪಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ 15 ನಿಮಿಷಗಳ ವಿಂಡೋ ಅತ್ಯಂತ ಮಹತ್ವದ್ದಾಗಿದೆ. ಲಗ್ನಾಧಿಪತಿ ಬುಧನು 12ನೇ ಮನೆಗೆ ಹೋಗುವುದರಿಂದ ಉಂಟಾಗುವ ಭ್ರಮೆಯನ್ನು ಹೋಗಲಾಡಿಸಲು ಬುಧವಾರದಂದು ಭಗವಾನ್ ಶ್ರೀ ಗಣೇಶನ ಮೂರ್ತಿಗೆ ಶುದ್ಧ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡಿ. ಕೇಸರಿ ಮತ್ತು ಸಿಂಧೂರದ ತಿಲಕವನ್ನು ಇಡಿ ಮತ್ತು 4 ರೀತಿಯ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಒಣ ಹಣ್ಣುಗಳನ್ನು ಅರ್ಪಿಸಿ. ಇದರ ನಂತರ ಗಣೇಶ ಚಾಲೀಸವನ್ನು 4 ಬಾರಿ ಪಠಿಸಿ ಮತ್ತು ಓಂ ಗಜಾನನಾಯ ನಮಃ ಎಂಬ ಮಂತ್ರವನ್ನು 1 ಜಪಮಾಲೆ ಅಂದರೆ 108 ಬಾರಿ ಜಪಿಸಿ. ಆಗಸ್ಟ್ 28ರ ಚಂದ್ರಗ್ರಹಣದ ದುಷ್ಪರಿಣಾಮಗಳನ್ನು ಮತ್ತು ವೈವಾಹಿಕ ಜೀವನದ ಒತ್ತಡವನ್ನು ಕಡಿಮೆ ಮಾಡಲು ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರ ಶಿವ ದೇವಾಲಯಕ್ಕೆ ಹೋಗಿ ಸರಿಯಾಗಿ 2 ಕಿಲೋ ಅಕ್ಕಿ ಮತ್ತು 1 ಪೂರ್ಣ ಸಿಪ್ಪೆ ಸುಲಿಯದ ತೆಂಗಿನಕಾಯಿಯನ್ನು ದಾನ ಮಾಡಿ. ಇನ್ನು ವಿಪರೀತ ಸಾಲದಲ್ಲಿ ಮುಳುಗಿರುವವರು ಆಗಸ್ಟ್ 25ನೇ ತಾರೀಖಂದು
ಖಂಡಿತವಾಗಿ ನೆನಪಿಟ್ಟುಕೊಳ್ಳಿ. ಈ ದಿನ ಭೌಮ ಪ್ರದೋಷವಿದ್ದು ಮಂಗಳನ ಉಗ್ರ ಪ್ರಭಾವವನ್ನು ಶಾಂತಗೊಳಿಸಲು ಇದು ಅತ್ಯಂತ ಸಿದ್ಧ ದಿನವಾಗಿದೆ. ಈ ದಿನ ಶಿವ ಮಂದಿರಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಮತ್ತು ಶಿವ ಪಂಚಾಕ್ಷರ ಅಥವಾ ರುದ್ರಾಷ್ಟಕಂ ಪಠಿಸಿ. ಸಾಲದಿಂದ ಮುಕ್ತರಾಗುವ ಮಾರ್ಗಗಳು ಖಂಡಿತವಾಗಿಯೂ ಸುಗಮವಾಗುತ್ತವೆ. ಗ್ರಹಗಳ ಈ ಚಲನೆಯು ನಿಮಗೆ ಒಂದು ದಿಕ್ಕನ್ನು ತೋರಿಸುತ್ತದೆ. ಆಗಸ್ಟ್ 22ರ ನಂತರ ಬರುವ ಒಂಟಿತನದ ಸಮಯದಲ್ಲಿ ಗಾಬರಿಯಾಗುವ ಬದಲು ನಿಮ್ಮನ್ನು ನೀವು ಆಧ್ಯಾತ್ಮದೊಂದಿಗೆ ತೊಡಗಿಸಿಕೊಳ್ಳಿ. ಯಾವುದೇ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಮತ್ತು ಸಂಬಂಧಗಳಲ್ಲಿ ಮೌನವನ್ನು ಕಾಪಾಡಿಕೊಳ್ಳಿ. ತಾಳ್ಮೆ ಮತ್ತು ಸಂಯಮದಿಂದ ಈ 15 ದಿನಗಳನ್ನು ಕಳೆಯಿರಿ. ದೇವರ ಕೃಪೆಯಿಂದ ನಿಮ್ಮ ಸ್ಥಗಿತಗೊಂಡ ಕಾರ್ಯಗಳು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ನಮಸ್ಕಾರ.